ರಾಣಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅಂತ ಹೇಳಿದರು. ಈಗಿನ ರಾಣಿ ಪರಿಸ್ಥಿತಿನ ಯೋಚನೆ ಮಾಡಿದ್ರೆ ನನಗೆ ಟೆನ್ಷನ್ ಆಗುತ್ತೆ ರಾಜ. ರಾಣಿಗೆ ಈ ವಿಚಾರ ಗೊತ್ತಾಗಿ ಅವಳು ಟೆನ್ಷನ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೇ ನಾವು ಈ ವಿಷಯದ ಬಗ್ಗೆ ಏನಾದರೂ ಮಾಡಲೇಬೇಕು. ಹೌದತ್ತೆ, ರಾಣಿ ಅವಳ ಅಪ್ಪನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ. ಅವಳ ಒಂಟಿಯಾಗಿರೋಕ್ಕೆ ಬಿಡೋದೇ ತಪ್ಪು. ಅವಳು ಒಂಟಿಯಾಗಿದ್ದಷ್ಟು ಅವ್ರ ಅಪ್ಪನ ಬಗ್ಗೆನೇ ಯೋಚನೆ ಮಾಡ್ತಾ ಹುಚ್ಚಿಯಾಗಿಬಿಡ್ತಾಳೆ. ನೀನು ಹೇಳೋದು ಕರೆಕ್ಟಾಗಿದೆ ರಾಜ. ಅವಳ ಟೆನ್ಷನ್ ಕಡಿಮೆ ಮಾಡಬೇಕು ಅಂದರೆ ಅವಳನ್ನು ಕೆಲವು ದಿವಸಕ್ಕಾದರೂ ನಮ್ಮನೆ ಕರ್ಕೊಂಡು ಬರಬೇಕು. ಆದರೆ ಅವಳನ್ನಿಲ್ಲಿ ಕರ್ಕೊಂಡು ಬಂದರೆ ನಮ್ಮ ಶಿವಾನಿ ಆಬ್ಜೆಕ್ಷನ್ ಮಾಡೇ ಮಾಡ್ತಾಳೆ. ಮೊದಲೇ ಅವರಿಬ್ಬರು ಹಾವು ಮುಂಗ್ಸಿ ಥರ ಕಚ್ಚಾಡ್ತಾರೆ. ಅದಕ್ಕೆ ನಾನೇ ಅವಳ ಮನೇಲಿ ಸ್ವಲ್ಪ ದಿವಸ ಇರಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಇದ್ರ ಬಗ್ಗೆ ನಿನ್ನ ಅಭಿಪ್ರಾಯ ಏನು ರಾಜ? ನನ್ನ ಅಭಿಪ್ರಾಯ ಓಕೆ ಅತ್ತೆ, ಆದರೆ ಶಿವಾನಿನ ಹೇಗೆ ಮ್ಯಾನೇಜ್ ಮಾಡ್ತೀರಾ?